ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇ ವಿಡಿಯೋ ನೆಲ್ಲಿಕಾಯಿ ಉಪ್ಪಿನಕಾಯಿ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು ಒಂದು ಬೌಲ್ನಷ್ಟು ನೆಲ್ಲಿಕಾಯಿನ ತಗೊಂಡಿದ್ದೀನಿ. ಇವು ತುಂಬ ಚಿಕ್ಕ ನೆಲ್ಲಿಕಾಯಿ. ಇವನ್ನೆಲ್ಲ ವಾಶ್ ಮಾಡಿಕೊಂಡು ಇವಾಗ ಡ್ರೈ ಆಗಲಿಕ್ಕೆ ಒಂದು ಕಾಟನ್ ಪಟ್ಟೆ ಮೇಲೆ ಹರಡಿ ಇದನ್ನು ಒಣಗಿಸ್ಕೊತಾ ಇದ್ದೀನಿ. ತೇವಾಂಶ ಎಲ್ಲ ಹೋಗಬೇಕು, ಮೇಲಿನ ತುಂಬೆಲ್ಲ ತೆಗೆದಿಟ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಈ ತೇವಾಂಶ ಎಲ್ಲ ಹೋಗಿ ಡ್ರೈ ಆದ ನಂತರನೇ ಇದು ಉಪ್ಪಿನಕಾಯಿನ ಹಾಕ್ಕೋಬೇಕು. ನಂತರ ನಾನಿಲ್ಲಿ ಒಂದು ತಟ್ಟೆಯಲ್ಲಿ ಒಂದು ಕುಟ್ಟಣಿಗೆಯಿಂದ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಇಲ್ಲ ಅಂದರೆ ಕಟ್ ಮಾಡ್ಬೋದು. ಬೀಜ ಏನು ತೆಗೆಯೋ ಅವಶ್ಯಕತೆ ಇಲ್ಲ, ಹಾಗೇ ಹಾಕ್ಬೋದು. ಈ ರೀತಿ ಸ್ವಲ್ಪ ನೋಡಿ ಪ್ರೆಸ್ ಮಾಡಿದರೆ ಸಾಕು, ಈ ಥರ ಸೀಳುತ್ತೆ. ಈ ಎಲ್ಲ ನೆಲ್ಲಿಕಾಯಿನೂ ಇದೇ ಥರ ಕುಟ್ಟಣಿಗೆಯಿಂದ ಕುಟ್ಕೊಂಡಿದ್ದೀನಿ. ಎರಡು ಥರನೂ ಹಾಕ್ಬೋದು, ಇಲ್ಲ ಅಂದರೆ ಸ್ವಲ್ಪ ಬೇಯಿಸಿ ಒಂದು ಕುದೇನ ಬೇಯಿಸಿ ಕೂಡ ಹಾಕ್ಬೋದು. ಅದು ಸ್ವಲ್ಪ ಮೆತ್ತಗಾಗುತ್ತೆ, ಆದರೆ ಈ ಥರ ಹಾಕಿದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ರಿಂದ 3 ಅವರ್ನ ಎತ್ತಿಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು 1 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನಷ್ಟು ಮೆಂತ್ಯನ ಒಂದು ಬಾಣಲೆಯಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ಸಾಸಿವೆ ಮೆಂತ್ಯ ಸ್ವಲ್ಪ ಚಿಟಪಟ ಅಂದರೂ ಸಾಕು. ಇದು ಇವಾಗ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ನೋಡಿ, ಇದು ಇವಾಗ ಪೌಡ್ರು ಕೂಡ ಆಗಿದೆ. ನಂತರ ಇವಾಗ ಅದೇ ಬಾಣಲೆಯಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆನ ಹಾಕ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಅರಿಶಿನ ಪುಡಿ, ಬೆಳ್ಳುಳ್ಳಿ ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡಿಕೊಂಡು ಇದು ತಣ್ಣಗಾಗಲಿಕ್ಕೆ ಬಿಡಬೇಕು. ಇವಾಗ ನೆಲ್ಲಿಕಾಯಿನ ಏನು ಹಾಕಿಟ್ಟಿದ್ವಲ್ಲ ಉಪ್ಪಿನ ಜೊತೆಗೆ, ಇದು ಕೂಡ ಸ್ವಲ್ಪ ತೇವಾಂಶ ಎಲ್ಲ ಬಿಟ್ಕೊಂಡಿದೆ. ಇದನ್ನು ಕೂಡ ಮತ್ತೊಂದು ಸಲ ಮಿಕ್ಸ್ ಮಾಡಿ 1 ರಿಂದ 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಮೆಂತ್ಯ ಮತ್ತು ಸಾಸಿವೆ ಪುಡಿನ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬಿಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಕೂಡ ಅಷ್ಟೇ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಒಂದು 2 ರಿಂದ 3 ಅವರು ಎತ್ತಿಡಬೇಕು. ಇದು ಮತ್ತೆ ತಿಳಿ ಎಲ್ಲ ಬಿಟ್ಕೋಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಲಿಡ್ನ ಕ್ಲೋಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ನಂತರ ಮತ್ತೊಂದು 2 ರಿಂದ 3 ಅವರ್ ನಂತರ ಇವಾಗ ನೋಡಿ ಕಲರ್ ಕೂಡ ಬಂದಿದೆ, ತಿಳಿ ಎಲ್ಲ ಬಿಟ್ಕೊಂಡಿದೆ. ಇವಾಗ ಈ ನೆಲ್ಲಿಕಾಯಿ ಉಪ್ಪಿನಕಾಯಿ ಕೂಡ ರೆಡಿಯಾಗಿದೆ. ಈ ಉಪ್ಪಿನಕಾಯಿ ಇವಾಗ ಒಂದು ಗಾಜಿನ ಬಾಟ್ಲಿ ಅಥವಾ ಏರ್ ಟೈಟ್ ಕಂಟೈನರಲ್ಲಿ ಕೂಡ ಹಾಕಿ ಸ್ಟೋರ್ ಮಾಡಿ ಇಡ್ಬೋದು. ಇದು ತುಂಬ ದಿನ ಕಾಲ ಹೊರಗಡೆ ಇಟ್ಟರು ಕೂಡ ಹಾಗೇ ಇರುತ್ತೆ, ಬೇಗ ಕೆಡೋದಿಲ್ಲ. ಫ್ರಿಜ್ಜಲ್ಲಿ ಇಟ್ಟರು ಕೂಡ ವರ್ಷಗಟ್ಟಲೆ ಇಡ್ಬೋದು. ಹೊರಗಡೆ ಕೂಡ ಒಂದು 3 ರಿಂದ 6 ತಿಂಗಳು ಕೂಡ ಇಡ್ಬೋದು. ಕೈಯಿಂದ ಕೂಡ ಮುಟ್ಬಾರ್ದು, ತೇವಾಂಶ ಇರುವ ಸ್ಪೂನ್ ಕೂಡ ಬಳಸಬಾರ್ದು. ನೀವು ಕೂಡ ಟ್ರೈ ಮಾಡಿ ನೋಡಿ.